ಕಾನೂನಿನ ಪುಸ್ತಕ ಅಂದ್ರೆ ಬರೀ ಕಠಿಣ ನಿಯಮಗಳ ಸಂಗ್ರಹ ಅಂತ ಅನ್ಕೋಬೇಡಿ. ಕೆಲವೊಮ್ಮೆ ಅದರ ಪುಟಗಳ ಮಧ್ಯೆ ಕರುಣೆಯ ಕಥೆಗಳು ಕೂಡ ಬಚ್ಚಿಟ್ಕೊಂಡಿರ್ತವೆ. ಬನ್ನಿ, ಇವತ್ತು ಅಂಥದ್ದೇ ಒಂದು ಕಥೆ ಕೇಳೋಣ. ನ್ಯಾಯಕ್ಕೂ ದಯೆಗೂ ನಡುವೆ ಇರುವ ಒಂದು ಅಪರೂಪದ ಸೇತುವೆಯ ಕಥೆ ಇದು. ಅಜ್ಜ ಅಜ್ಜ ಕ್ಷಮೆ ಅಂದ್ರೆ ಏನು? ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ಬಿಟ್ಬಿಡೋದಾ? ಆ ಒಳ್ಳೆ ಪ್ರಶ್ನೆ ಕಂದ. ಕ್ಷಮೆ ಅಂದ್ರೆ ಸುಮ್ಮನೆ ಹಾಗೆ ಬಿಟ್ಟುಬಿಡೋದು ಅಂತಲ್ಲ. ಅದೊಂದು ತುಂಬಾನೇ ದೊಡ್ಡ ಕಥೆ. ಆ ಕಥೆಯಲ್ಲಿದೆ ಗೊತ್ತೇನೋ? ನಮ್ಮ ದೇಶದ ಅತೀ ದೊಡ್ಡ ಪುಸ್ತಕ ಇದೆಯಲ್ಲ, ನಮ್ಮ ಸಂವಿಧಾನ, ಅದರಲ್ಲೇ ಬರೆದಿದೆ. ಅಜ್ಜ, ನಮ್ಮ ರಾಜ್ಯಕ್ಕೆಲ್ಲ ಮುಖ್ಯಸ್ಥರು ಯಾರು ಅಂತ ಗೊತ್ತಾ ನಿನಗೆ? ರಾಜ್ಯಪಾಲರು. ನೋಡು, ನಮ್ಮ ಕಾನೂನಿದೆಯಲ್ಲ, ಅದು ಅವರಿಗೆ ಒಂದು ಅದ್ಭುತವಾದ ಶಕ್ತಿನೇ ಕೊಟ್ಟಿದೆ. ಅದು ಕ್ಷಮೆ ನೀಡುವ ಶಕ್ತಿ. ಯಾಕಂದ್ರೆ ನ್ಯಾಯದ ತಕ್ಕಡಿ ಯಾವಾಗ್ಲೂ ಸರಿ ತೂಕ ಮಾಡುತ್ತೆ, ಆದ್ರೆ ಕೆಲವೊಮ್ಮೆ ಅದು ತುಂಬನೇ ಕಠಿಣ ಅನ್ಸುತ್ತೆ. ಆಗ ಕರುಣೆ ಅನ್ನೋದು ಬೇಕಲ್ವಾ? ಅದಕ್ಕಾಡಿಯೇನೆ ಈ ವಿಶೇಷ ಅಧಿಕಾರ ಇರೋದು. ನಮ್ಮ ಸಂವಿಧಾನದ 161ನೇ ವಿಧಿ ಅದರಲ್ಲಿ ಹೀಗ್ ಬರ್ದಿದೆ: ರಾಜ್ಯದ ರಾಜ್ಯಪಾಲನಿಗೆ ಅಧಿಕಾರವಿರ್ತಕ್ಕದ್ದು ಅಂತ. ಅಂದ್ರೆ ಕೆಲವೊಮ್ಮೆ ತಪ್ಪು ಮಾಡಿದವರಿಗೂ ಪಶ್ಚಾತ್ತಾಪ ಆಗ್ಬೋದಲ್ವಾ? ಅವರಿಗೆ ಜೀವನದಲ್ಲಿ ಇನ್ನೊಂದು ಅವಕಾಶ ಕೊಡೋಕ್ಕೆ, ಅವರಲ್ಲಿ ಒಂದು ಒಳ್ಳೆ ಬದಲಾವಣೆ ತರೋಕ್ಕೆ ಈ ಅಧಿಕಾರ ಸಹಾಯ ಮಾಡುತ್ತೆ. ಆದ್ರೆ ನೋಡು, ಈ ಕ್ಷಮೆ ಅನ್ನೋದು ಒಂದೇ ತರಹ ಅಲ್ಲ ಕಣೋ. ಅದರಲ್ಲಿ 5 ಬೇರೆ ಬೇರೆ ರೂಪಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಶಕ್ತಿ ಇದೆ. ಈಗ ಒಂದೊಂದಾಗಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಮಗು, ಅಜ್ಜ, ಹಾಗಾದ್ರೆ ಇದರಲ್ಲಿ ಯಾವುದೆಲ್ಲಕ್ಕಿಂತ ದೊಡ್ಡದೋ, ಪವರ್ಫುಲ್? ಅದೇ ಕ್ಷಮಾದಾನ ಅಥವಾ ಪಾರ್ಡನ್. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಪೂರ್ತಿಯಾಗಿ ದೋಷದಿಂದ ಮುಕ್ತ ಮಾಡೋದು. ಅವರು ಆ ತಪ್ಪನ್ನೇ ಮಾಡಿಲ್ಲ ಅನ್ನೋ ಹಾಗೆ ಅವರ ಮೇಲಿದ್ದ ಎಲ್ಲಾ ಕಳಂಕವನ್ನು ತೆಗೆದುಹಾಕಿ ಬಿಡುಗಡೆ ಮಾಡೋದು. ಆಮೇಲೆ ಎರಡನೇದು ಪ್ರವಿಲಂಬನ, ಅಂದ್ರೆ ರಿಪ್ರೀವ್. ಇದು ಶಿಕ್ಷೆಗೆ ಒಂದು ಪಾಸ್ ಬಟನ್ ಒತ್ತಿದ ಹಾಗೆ. ಅಂದ್ರೆ ಶಿಕ್ಷೆಯನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಮುಂದಕ್ಕಾಕೋದು, ತಡೆ ಹಿಡಿಯೋದು. ಮುಖ್ಯವಾಗಿ ಮರಣದಂಡನೆ ತರಹದ ದೊಡ್ಡ ಶಿಕ್ಷೆ ಇದ್ದಾಗ ಅವರು ಕ್ಷಮೆಗಾಗಿ ಮನವಿ ಸಲ್ಲಿಸಿದ್ರೆ ಆ ಮನವಿಯ ಬಗ್ಗೆ ತೀರ್ಮಾನ ಆಗೋವರೆಗೂ ಶಿಕ್ಷೆ ಜಾರಿ ಮಾಡಬಾರ್ದು ಅಂತ ಇದನ್ನು ಬಳಸ್ತಾರೆ. ಮೂರನೇದು ಮುಂದೂಡಿಕೆ ಅಥವಾ ರೆಸ್ಪೈಟ್. ಇಲ್ಲಿ ಅಪರಾಧಿಯ ಸ್ಥಿತಿಯನ್ನ ನೋಡಿ ಕರುಣೆ ತೋರ್ಸೋದು. ಅಂದ್ರೆ ಏನಾದ್ರೂ ವಿಶೇಷ ಕಾರಣಗಳಿದ್ರೆ ಶಿಕ್ಷೆಯನ್ನ ಕಡಿಮೆ ಮಾಡ್ತಾರೆ. ಉದಾಹರಣೆಗೆ, ಶಿಕ್ಷೆಗೆ ಒಳಗಾದ ಮಹಿಳೆ ಗರ್ಭಿಣಿಯಾಗಿದ್ರೆ ಅಥವಾ ಯಾರಿಗಾದ್ರೂ ತುಂಬಾನೇ ಆರೋಗ್ಯ ಸರಿಯಿಲ್ಲದಿದ್ರೆ ಆಗ ಅವರ ಮೂಲ ಶಿಕ್ಷೆ ಬದಲು ಅದಕ್ಕಿಂತ ಹಗುರವಾದ ಶಿಕ್ಷೆ ಕೊಡಬಹುದು. ನಾಲ್ಕನೆಯದು ಮಾಫಿ ಅಥವಾ ರೆಮಿಷನ್. ಇದು ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸುಲಭ. ಇಲ್ಲಿ ಶಿಕ್ಷೆಯ ಸ್ವರೂಪ ಏನೂ ಬದಲಾಗಲ್ಲ, ಆದ್ರೆ ಅದರ ಅವಧಿ ಅಂದ್ರೆ ಸಮಯ ಮಾತ್ರ ಕಡಿಮೆ ಆಗುತ್ತೆ. ಈಗ 10 ವರ್ಷ ಕಠಿಣ ಶಿಕ್ಷೆ ಅಂತ ಇದ್ರೆ ಅದನ್ನ 5 ವರ್ಷದ ಕಠಿಣ ಶಿಕ್ಷೆಗೆ ಇಳಿಸಬಹುದು. ನೋಡು, ಕಠಿಣ ಅನ್ನೋದು ಹಾಗೇ ಇರತ್ತೆ, ಬರೀ ವರ್ಷಗಳು ಕಡಿಮೆ ಅಷ್ಟೇ. ಇನ್ನು ಕೊನೆಯದು 5ನೇದು ಪರಿವರ್ತನೆ, ಅಂದ್ರೆ ಕಮ್ಯೂಟೇಷನ್. ಇಲ್ಲಿ ಶಿಕ್ಷೆಯ ರೂಪವನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡ್ತಾರೆ. ಅಂದ್ರೆ ಒಂದು ಕಠಿಣ ಶಿಕ್ಷೆಯನ್ನು ತೆಗೆದು ಅದರ ಜಾಗದಲ್ಲಿ ಒಂದು ಹಗುರವಾದ ಶಿಕ್ಷೆಯನ್ನು ಕೊಡೋದು. ಉದಾಹರಣೆಗೆ, ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಅಥವಾ ಕಠಿಣ ಶಿಕ್ಷೆಯನ್ನ ಸಾದಾ ಶಿಕ್ಷೆಯಾಗಿ ಬದಲಾಯಿಸೋದು. ಸರಿ, ಈಗ ನಿನಗೆ ಒಂದು ಪ್ರಶ್ನೆ ಬಂದಿರಬಹುದು. ಕೋರ್ಟೇ ಶಿಕ್ಷೆ ಕೊಟ್ಟ ಮೇಲೆ ಮತ್ತೆ ಈ ಕ್ಷಮೆ ಕೊಡುವ ಅಧಿಕಾರ ಎಲ್ಲ ಯಾಕೆ ಬೇಕು ಅಜ್ಜ ಅಂತ ಅಲ್ವಾ? ಯಾಕಂದ್ರೆ ಕಂದ, ಕಾನೂನು ಅಂದ್ರೆ ಬರೀ ಶಿಕ್ಷೆ ಕೊಡೋದಷ್ಟೇ ಅಲ್ಲ, ಅದು ಮಾನವೀಯತೆಯನ್ನು ಕೂಡ ಎತ್ತಿ ಹಿಡಿಬೇಕು. ನೋಡು ಮಗು, ಕಾನೂನು ಕಠಿಣವಾಗಿರ್ಲೇಬೇಕು, ಅದ್ರಲ್ಲಿ ಅನುಮಾನ ಇಲ್ಲ. ಇಲ್ಲಾಂದ್ರೆ ಜನರಿಗೆ ಭಯ ಇರಲ್ಲ. ಆದ್ರೆ ಅದು ಕರುಣೆನೇ ಇಲ್ಲದ ಒಂದು ಮೆಷೀನ್ ಥರ ಆಗ್ಬಾರ್ದು. ಕೆಲವೊಮ್ಮೆ ನ್ಯಾಯ ಕೊಡುವಾಗ್ಲೂ ತಪ್ಪುಗಳಾಗೋ ಸಾಧ್ಯತೆ ಇರುತ್ತೆ. ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟವರಿಗೆ ಜೀವನದಲ್ಲಿ 2ನೇ ಅವಕಾಶ ಕೊಡ್ಲೇಬೇಕಾಗತ್ತೆ. ಅದಕ್ಕಾಗಿಯೇ ಈ ಕ್ಷಮಾದಾನದ ಅಧಿಕಾರ ಅನ್ನೋದು ನಮ್ಮ ಕಾನೂನಿಗೆ ಒಂದು ಮಾನವೀಯ ಸ್ಪರ್ಶ ಕೊಡುತ್ತೆ. ಕಥನಕಾರ: ಈ ಕ್ಷಮಾದಾನದ ಅಧಿಕಾರ ಅನ್ನೋದು ಕೇವಲ ಕಾನೂನು ಪುಸ್ತಕಕ್ಕೆ ಸೀಮಿತವಾದ ವಿಷಯ ಅಲ್ಲ. ಇದು ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳುತ್ತೆ. ನ್ಯಾಯ ಅಂದ್ರೆ ಏನು? ಕ್ಷಮೆ ಅಂದ್ರೆ ಏನು? ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಕರುಣೆಗೆ ಜಾಗ ಕೊಟ್ಟಿದೀವಾ? ಹಾಗಾದ್ರೆ ನೀನೇ ಯೋಚನೆ ಮಾಡು ಕಂದ. ಕಠಿಣವಾದ ನ್ಯಾಯದ ಜೊತೆಯಲ್ಲೇ ಕ್ಷಮೆ ಕೂಡ ಯಾಕಷ್ಟೊಂದು ಮುಖ್ಯ? ಇದು ಬರೀ ನಿಂಡೆ ಕೇಳ್ತಿರೋ ಪ್ರಶ್ನೆ ಅಲ್ಲ, ನಾವೆಲ್ಲರೂ ನಮ್ಮನ್ನು ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಅಲ್ವಾ?